ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಗಿರೀಶ್ ಆಂಚನ್ ಇವರು ಇದೀಗ ಸ್ವಾಗತ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಸೂಚನೆ. 11 ವರ್ಷದಲ್ಲಿ 50 ವರ್ಷಗಳಲ್ಲಿ ಆಗದೇ ಇರತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡೋತಕ್ಕಂಥದಕ್ಕೆ ಚಾಲನೆಯನ್ನು ಕೊಟ್ಟು ಅದರಲ್ಲಿ ಸಫಲತೆಯನ್ನು ಕಂಡು ಕೇವಲ ಕರ್ನಾಟಕವೆಲ್ಲ ರಾಷ್ಟ್ರದ 36 ರಾಜ್ಯಗಳು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದಾದ್ರೂ ಒಬ್ಬ ಮಹಾನಾಯಕ ರಾಷ್ಟ್ರದ ಪ್ರಧಾನಮಂತ್ರಿ ಎಲ್ಲ ಕಡೆಯಲ್ಲೂ ಕೂಡ 11 ವರ್ಷದಲ್ಲಿ ಸುತ್ತಾಡಿ ಪ್ರತಿಯೊಂದು ಜಿಲ್ಲೆಯನ್ನು, ಪ್ರತಿಯೊಂದು ತಾಲೂಕನ್ನು, ಪ್ರತಿಯೊಂದು ಹೋಬಳಿಯನ್ನು, ಪ್ರತಿಯೊಂದು ರಾಜ್ಯವನ್ನು ಕೂಡ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಏಕೈಕ ನಾಯಕ ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು. ಈಗಾಗಲೇ 16 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆಯನ್ನು ಮಾಡಿ ಇನ್ನು 2650 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯಾವ ನಮ್ಮ ಇದಿದೆ ಏರ್ಪೋರ್ಟ್ ಇದೆ ಆ ಮಟ್ಟದಲ್ಲಿ ತರ್ತಕ್ಕಂಥದಕ್ಕೆ ಆಗಿದೆ. ನಿಮ್ಮಲ್ಲಿ ಇನ್ಯಾವ್ಯಾವುದಿದೆ ಕೊಡಿ, ಎಲ್ಲವನ್ನು ಕೂಡ ಸೇರಿಸಿ ಅದೇ ರೀತಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಅಮೃತ್ ಭಾರತ್ ಸ್ಟೇಷನ್ನಲ್ಲಿ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಪೂಜೆ ಮಾಡ್ತಕ್ಕಂಥದ್ದು, ಹಾಗೆ ಸುವಾಸನೆ ಪೂಜೆ, ಕುಮಾರಿ ಪೂಜೆ ಮಾಡ್ತಕ್ಕಂಥದ್ದು. ಅರಮನೆಯಲ್ಲಿ ಮಹಾರಾಜರು ದರ್ಬಾರ್ ಉತ್ಸವ ನಡೆಸ್ತಾರೆ. ಅದೇ ರೀತಿ ನಾವು ದೇವಸ್ಥಾನದ ಬಲಗಡೆ ಇರ್ತಕ್ಕಂಥ ಈಶ್ವರ ದೇವಸ್ಥಾನದ ಮುಂದ್ಗಡೆ ಇರ್ತಕ್ಕಂಥ ಭಾಗದಲ್ಲಿ ದರ್ಬಾರ್ ಮಂಟಪ ಅಂತಿದೆ. ಆ ದರ್ಬಾರ್ ಮಂಟಪದಲ್ಲಿ ದೇವರನ್ನು ತಗೊಂಡೋಗಿಟ್ಟು ದರ್ಬಾರ್ ಮಾಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ. ಹಾಗೆ ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ ಎಂದಿನಂತೆ 10:10ರಿಂದ 10:40 ಸಲ್ಲುವ ಶುಭ ಮುಹೂರ್ತದಲ್ಲಿ ದಸರಾಗೆ ಚಾಲನೆ ಕೊಡಲಾಗ್ತದೆ. ತಾಯಿ ಪೂಜೆ ಮಾಡುವ ಮುಖಾಂತರ, ದೀಪ ಬೆಳಗಿಸುವ ಮುಖಾಂತರ, ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ದಸರಾ ಚಾಲನೆ ಇರ್ತಕ್ಕಂಥದ್ದು ಇಲ್ಲೇ ಬಂದಿರತಕ್ಕಂಥ ಪದ್ಧತಿಯಾಗಿರ್ತಕ್ಕಂಥದ್ದು.